ಇದೊಂದು ಮುಸ್ಲಿಮರ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಈ ಕೃತ್ಯವಂತ ನಡೆಸ್ತಾ ಇದೆ. ಮಂಡ್ಯ ಜಿಲ್ಲೆನಲ್ಲಿ ಇದುವರೆಗೂ ಹಿಂದೂ ಧರ್ಮದ ಬಗ್ಗೆ ಯಾರೂ ತಲೆಕೆಡ್ಸ್ಕೊಂಡಿರ್ಲಿಲ್ಲ. ಈಗ ತಲೆಕೆಡ್ಸ್ಕೊಂಡ್ ಮಾಡಿರೋರೇ ಗಣಗಾರವಿನುವೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂತ ಚಲುವರಾಯಸ್ವಾಮಿ ಅವರು. ಎಲ್ಲೆಲ್ಲೂ ಕೇಸರಿಮಯ ಆದಂತ ಸಂದರ್ಭನ ನೋಡಿದಂತ ಕಾಂಗ್ರೆಸ್ ಲೀಡರ್ಗಳು ಇದನ್ನ ಸಹಿಸೋಕಾಗ್ದೇನೆ ಈ ಕೃತ್ಯಕ್ಕೆ ಕೈ ಹಾಕೋರೆ. ಈಗ ಇಲ್ಲಿ ಗಂಟ ಮಲಗಿದಂತ ಹಿಂದೂಗಳನ್ನ ಒಡೆದು ಎಬ್ಬಿಸೋರು. ಇವಾಗ ಅದ್ರ ಪರಿಣಾಮ ಏನು ಅನ್ನೋದ ಈಗ ಇಡೀ ಇಂಡಿಯಾಕ್ಕೆ ತೋರಿಸ್ತೀವಿ ನಾವು. ಈಗ ಸನ್ಮಾನ್ಯ ಗಣಿಗಾರವಿ ಅವರು ಚಲುವರಾಯಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿ ಈ ಮಂಡ್ಯ ಜಿಲ್ಲೆ ಹಿಂದೂ ಸಮಾಜ ಪರವಾಗಿ ನಿಂತ್ಕೋಬೇಕು ಅಂತ ಒಂದು ಹೋರಾಟಕ್ಕೆ ಅವರೇ ಕುಮ್ಮಕ್ಕು ಕೊಟ್ಟಿರೋರು. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕೇಸರಿ ಧ್ವಜ ಹಾರಾಡೋದು ಅಷ್ಟೇ ಸತ್ಯ. ಮಂಡ್ಯ ಅಂದ್ರೆ ಇಂಡಿಯಾ ಮಾತಾಡುತ್ತೆ. ಇವತ್ತು ಕೆರಗೋಡ್ ಬಗ್ಗೆ ಕರ್ನಾಟಕ ಮಾತಾಡ್ತಿದೆ. ಕಾರಣ ಇಷ್ಟೇ, ಕೆರಗೋಡ್ನಲ್ಲಿ ಹನುಮ ಧ್ವಜವನ್ನು ಇಳಿಸಿದ ಕಾರಣ ಮಂಡ್ಯದಲ್ಲಿ ಹಿಂದುತ್ವ ಜೊತೆಗೆ ಧರ್ಮದ ಬಗ್ಗೆ ಅಭಿಮಾನ ಇರೋದಿಲ್ಲ. ಕೆರಳಿ ಇವತ್ತು ಕೆಂಡ ಆಗಿದ್ದಾರೆ. ಇವತ್ತು ಡಿ ಸಿ ಆಫೀಸ್, ಕೆರಗೋಡಿಂದ ಡಿ ಸಿ ಆಫೀಸ್ವರೆಗೆ ಜಾಥಾ ಬಂದು ಮನವಿ ಮಾಡಿ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಯಾಕೆ ಅಂದರೆ ಆ ಹನುಮ ಧ್ವಜವನ್ನು ಇಳಿಸ್ಲಿಕ್ಕೆ ಯಾರ ವಿರೋಧವೂ ಕೂಡ ಇರಲಿಲ್ಲ. ಅಂದರೆ ಇಳಿಸಬಾರ್ದು, ಹಾಕ್ಲಿಕ್ಕೆ ವಿರೋಧ ಇರಲಿಲ್ಲ. ಯಾಕೆ ಇಳಿಸಿದ್ರಿ? ವಿರೋಧ ಇದ್ದಾಗ ಚರ್ಚೆ ಇರಬೇಕು. ಆದರೆ ರಾತ್ರೋರಾತ್ರಿ ಇಳಿಸಂತ ಕಾರಣ ಏನು ಅನ್ನೋ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಬಹಳಷ್ಟು ಯಂಗ್ಸ್ಟರ್ಗಳಿದ್ದಾರೆ, ಅವರು ಕೂಡ ಮಾತಾಡ್ತೀರಿ. ಎಸ್ ಸರ್, ತಮ್ಮ ಹೆಸರು? ಅಭಿಷೇಕ್, ಕೆರಗೋಡ್ ಇನ್ಸಿಡೆಂಟ್ ಏನು ಹೇಳ್ತೀರಿ? ನಿನ್ನೆ ಬೆಳಿಗ್ಗೆ ಏಕಾಏಕಿ ಪೊಲೀಸರನ್ನ ಸೆಕ್ಯೂರಿಟಿ ಕರ್ಕೊಂಡು ಬಂದು ಬಾವುಟ ಇಳಿಸಿದ್ದು ಖಂಡನೀಯ. ಮತ್ತೊಂದು ಸಂಜೆ 3 ಗಂಟೆಗೆ ಒಂದು ಸಮಯ ನಿಗದಿ ಮಾಡ್ದೇನೆ ರಾಷ್ಟ್ರಧ್ವಜನ ಆರಿಸಿರೋದು ಅದೊಂದು ತಪ್ಪು. ಮತ್ತೆ ಶೂ ಹಾಕಿಲ್ಲ, ಒಂದು ರಾಷ್ಟ್ರಗೀತೆ ಆಡಿಲ್ಲ, ಏನಿಲ್ಲ, ಏಕಾಏಕಿ ಆ ತಾತ್ರದಲ್ಲಿ ಮಾಡಿದ್ದಾರೆ. ಇದೊಂದು ಭಗಧ್ವಜ ಇಳಿಸಿರೋದು, ಹನುಮಧ್ವಜ ಇಳಿಸಿರೋದು ಇದು ಹಿಂದೂ ಸನಾತನ ಧರ್ಮಕ್ಕೆ ಮತ್ತು ಹಿಂದೂ ಭಾವೈಕ್ಯತೆಗೆ ಧಕ್ಕೆ ತಂದಿರತಕ್ಕಂಥದ್ದು. ಇದು ಏನು ಅಂತಂದರೆ ಅದು ಗ್ರಾಮಸ್ಥರು 3.5 ಲಕ್ಷ ಖರ್ಚು ಮಾಡಿ ಅದು ಧ್ವಜಸ್ತಂಭ ನೆಟ್ಟಿರೋದು. ಅದು ಏನಿದೆ ಗ್ರಾಮದ ಧ್ವಜಸ್ತಂಭ ಏನು ನೆಟ್ಟಿದೆ ಅದು ಆ ಗ್ರಾಮದ ಇದ್ರದ್ದು. ಮತ್ತೆ ಈಗ ಫೈನಲಿ ನಿಮ್ಮ ಡಿಮ್ಯಾಂಡ್ ಏನೀಗ? ಮತ್ತೆ ಅದೇ ಜಾಗದಲ್ಲಿ ಧ್ವಜ ಹಾರಬೇಕು. ನಾನಲ್ಲಿ ಸ್ಥಳೀಯ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದೆ, ಅಲ್ಲೆಲ್ಲ ಇದ್ರು. ಯಾಕೆ ಅಂತಂದರೆ ಕಾಂಗ್ರೆಸ್ ಕಾರ್ಯಕರ್ತರಿದ್ರು, BJP ಅವರಿದ್ರು, JDS ಇದ್ರು, ಎಲ್ಲರೂ ಸೇರಿ ಆ ಧ್ವಜದ್ದೇನಿದೆಯಲ್ಲ ಭಾಗಿಯಾಗಿದ್ರು. ಜನ ಎಲ್ಲ ಕಾಸು ಹಾಕೋರೆ, 1,000 2,000 ಹಿಂಗೆ ಕಲೆಕ್ಟ್ ಆಗಿ 4-5 ಲಕ್ಷ ಅಲ್ಲಿ ಅವ್ರು ಹೇಳ್ದಂಗೆ ಅಲ್ಲಿ ಮಾಡಿದವರೇ ಅಲ್ಲಿದ್ದರು. ಅವರು ಕೂಡ ಮಾತಾಡಿಸ್ದೆ. ಪಕ್ಷಾತೀತವಾಗಿ ಅದ್ರ ಬಗ್ಗೆ ಒಬ್ಬರು ಕೂಡ ಕೆರಗೋಡಿಂದ ಮಂಡ್ಯ ಇಲ್ಲಿವರೆಗೂ ಒಂದು 500 ಜನ ಮೇಲೆ ಮಾತಾಡ್ಸಿದ್ದೀನಿ. ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಯಾರೊಬ್ಬರು ಬೇಡ ಬಾವುಟ ಹಾಕ್ಬೇಡಿ ಅಂತ ಹೇಳಿಲ್ಲ. ಬಾವುಟ ಇರಲಿ, ಇಳಿಸೋದು ತಪ್ಪು ಅಂತಲೇ ಹೇಳಿದ್ದಾರೆ. ಒಂದು ವಿಷಯ, ರಾಜಕಾರಣದ ಬಾವುಟ ಆದರೆ ವಿರೋಧ ಮಾಡಬೇಕು. ಆದರೆ ಧರ್ಮ ಅಂತಂದಾಗ ನಾನು ಉಲ್ವಾಂದಲ್ಲಿ ಹೆಂಗಸರು ಮಾತಾಡ್ತಿದ್ರು, ಪಾಪ ನಮ್ಮ ದೇವರಪ್ಪ, ನಮ್ಮ ರಾಮ, ನಮ್ಮ ಬಾವುಟ ಇಳಿಸ್ಬಿಟ್ಟವ್ರೆ ಅಂತ ಅಂತಿದ್ರು. ಪ್ರತಿಯೊಬ್ಬರ ಭಾವನೆ ಪಕ್ಷ ಬಿಟ್ಟು. ಬಟ್ ನಾನು ಅವ್ರಿಗೆ ಹೇಳಿದಾಗ ಒಂದಷ್ಟೇ ವಿರೋಧಿಗಳ ಮೇಲೆ ಆರೋಪ ಮಾಡಿದ್ರು. ಅವರೇ ದೂರು ಕೊಟ್ಟು ಇದು ಮಾಡಿಬಿಟ್ಟಿದ್ದಾರೆ ಶಿವು ಅಂತ ಗಣಿಗ ರವಿಕುಮಾರ್ ಅಂತ ಮಾತಾಡಿದ್ರು. ಆ್ಯಂಡ್ ಚಲುವರಾಯಸ್ವಾಮಿ ಸರ್ವ ಜನಾಂಗದ ಶಾಂತಿಯ ತೋಟ, ಒಂದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು ಅನ್ನೋದನ್ನ ಅವ್ರ ಹೇಳಿಕೆಯನ್ನು ಅವ್ರು ಕೊಡ್ತಾ ಹೋದ್ರು. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಇದೊಂದು ಸರಿ, ನೀವು ಹೇಳಿದ್ದು ಸರಿ. ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಮಾರಣಿಗೆ ಪಾಕಿಸ್ತಾನ ಬಾವುಟ ಆರಿಸಿದ್ರು ಕರ್ನಾಟಕದಾದ್ಯಂತ. ಅದಕ್ಕೆ ಅವರೆಲ್ಲ ಎಲ್ಲಿದ್ದಾರೆ ಇವತ್ತು? ಪಾಕಿಸ್ತಾನ ಬಾವುಟ ಆರಿಸಲಿ. ನಾವು ಪಾಕಿಸ್ತಾನ ಬಾವುಟ ಆರಿಸಿದೀವ ಇವತ್ತು? ಪಾಕಿಸ್ತಾನ ಬಾವುಟ ಆರಿಸಿದ್ವಾ? ಅಲ್ಲಿ ಹಾಕ್ಸಿರೋದು ಹನುಮ ಭಗಧ್ವಜ. ಅದನ್ನು ಇಳಿಸುವಂಥದ್ದು ಏಕೈಕ ಪೊಲೀಸರು ಸೆಕ್ಯೂರಿಟಿ ಕರ್ಕೊಂಬಂದು ಗ್ರಾಮಸ್ಥರು ವಿರೋಧ ಮಾಡಿದ್ರು. ಇಳಿಸುವಂಥ ವಿಚಾರ ಏನಿತ್ತು? ಎರಡನೇದು ಬೇರೆಯವರು ಕೋಟ್ ಮಾಡ್ತಿರೋದು ಇಷ್ಟೇ ಬ್ರದರ್. ಯಾವ ದಿನ ಆರಿಸ್ಬೇಕು ರಾಷ್ಟ್ರಧ್ವಜ ಅನ್ನೋ ಪರಿಜ್ಞಾನ ಇಲ್ಲದ ಅಧಿಕಾರಿಗಳು. ನಾನು ಕೊಮ್ಮೆರಳ್ಳಿಲಿ ಯಾರೋ ಗೌಡ್ರು ಮಾತಾಡ್ತಿದ್ರು, ಸರ್ ರಾಷ್ಟ್ರಧ್ವಜನ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ರಾಷ್ಟ್ರೀಯ ಹಬ್ಬದ ಆಚರಣೆ, ಅದನ್ನು ಬೆಳಗ್ಗೆ ಆರಿಸ್ಬೇಕು, ಸಂಜೆ ಇಳಿಸ್ಬೇಕು ಅನ್ನೋದನ್ನ ಯಾರೋ 72 ವರ್ಷದ ಗೌಡ ಹೇಳ್ತಾನೆ ಕೊಮ್ಮೆರಳ್ಳಿನಲ್ಲಿ. ಅದರ ಕನಿಷ್ಠ ಪರಿಜ್ಞಾನ ಪೊಲೀಸ್ ಆಫೀಸರ್ಸು, KPSC ಎಕ್ಸಾಮ್ ಬರ್ದು ಪಾಸ್ ಆದಂಥ ತಹಶೀಲ್ದಾರ್ ಅಧಿಕಾರಿಗಳಿಗಿಲ್ಲ ಅನ್ನೋದು ದುರಂತ ಮಂಡ್ಯದಲ್ಲಿ. ಅಂಡ್ ಎರಡನೇದು, ಇವೆಲ್ಲವನ್ನೂ ನೋಡಿದಾಗ ಇರ್ಲಿಲ್ವಾ ಇತ್ತು. ಐ ಥಿಂಕ್ ಪೊಲಿಟಿಕಲ್ ಪ್ರೆಷರ್ ಇರ್ಬೋದು ಅನ್ನೋದು ಸಾಮಾನ್ಯವಾಗಿ ಬರುವಂತ ಶಂಕೆ. ಯಾವ ಕಾರಣಕ್ಕೆ ಸರ್ವಜನಾಂಗದ ನೀನು ಆಗಿಂದ ಮಾತಾಡ್ತಿದ್ದೆ, ಇವ್ರು ತಗೊಬಿಡ್ತೀನಿ. ಇದೊಂದು ಮುಸ್ಲಿಮರ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಈ ಕೃತ್ಯವಂತ ನಡೆಸ್ತಾ ಇದೆ. ನಾನು ಮಂಡ್ಯದ ಅದಕ್ಕೆ ಮತ್ತೆ ಮರೋ ಪ್ರಶ್ನೆ ನಿಮಗೆ. ಕರಾವಳಿ ಭಾಗ ಆದ್ರೆ 50-50, ಬಡ್ಡಿ ಮಗನ್ ಇವ್ರ ಪರವಾಗಿ ನಿಂತ್ರೆ ಪೂರ ಇವ್ರು ಓಟ್ ಹಾಕ್ತಾರೆ ತಾಳಪ್ಪ, ಇವ್ರು ವಿರೋಧ ಮಾಡಿದ್ರೆ ಇವ್ರು ಹಾಕ್ತಾರೆ ಅಂತ. ಮಂಡ್ಯದಲ್ಲಿ ಬಹುಸಂಖ್ಯಾತರು 90% ಮೋರ್ ದೆನ್ ಹಿಂದೂಗಳೇ ಅಲ್ವಾ ಅರವಿಂದ್? ಅಲ್ವಾ? ಈಗಿದ್ದಾಗ್ಲೂ ಯಾಕೆ ರಾಜಕೀಯ ಮಾಡ್ತಾರೆ ಅರವಿಂದ್? ಇದು ಕಾಂಗ್ರೆಸ್ಗೆ ಒಂದು ಮರ್ಮಗಾತ ಏನಾಗಿದೆ ಅಂತಂದರೆ, ಶ್ರೀರಾಮನ ಒಂದು ಪಟ್ಟಾಭಿಷೇಕ ಮತ್ತು ನಾವು ಶ್ರೀರಾಮನ ಅಯೋಧ್ಯೆಯಲ್ಲಿ ಬಾಲರಾಮನ ಉದ್ಘಾಟನೆಯ ದಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಸಂಭ್ರಮನ ತಡಿಕಾಗದಂಥ ಕಾಂಗ್ರೆಸ್ನ ಕಿಡಿಗೇಡಿಗಳು ಅವರು ಯಾವುದೇ ಕಾರಣಕ್ಕೂ ಈ ಸಮಾಜ ಈ ಶ್ರೀರಾಮನ ಇಷ್ಟು
ಭವ್ಯವಾಗಿ ಸ್ವಾಗತ ಮಾಡ್ತದೆ ಅನ್ನೋದು ನಿರೀಕ್ಷೆನೂ ಸುಧಾ ಅವ್ರು ಮಾಡಿರಲಿಲ್ಲ. ಕಾರಣ ಏನು, ಕೆರಗೋಡಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ವಾರ ಸಂಕೀರ್ತನೆಯನ್ನು ಮಾಡ್ಕೊಬತ್ತಾ ಇರುವಂಥ ಕೇಂದ್ರ ಅದು ಒಂದು ಶ್ರದ್ಧಾ ಕೇಂದ್ರನೂ ಕೂಡ ಹೌದು. ನಾನು ಒಂದು 3 ಸಲ ಅಲ್ಲಿ ಭಜನೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೆ. ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಇವರು ಮಂಡ್ಯದಲ್ಲಿ ಇದನ್ನು ಎಕ್ಸ್ಪೆಕ್ಟೇ ಮಾಡಿದವ್ರಲ್ಲಿ ಕೇಸರೀಕರಣ ಎಲ್ಲೆಲ್ಲೂ ಕೇಸರಿಮಯ ಆದಂಥ ಸಂದರ್ಭನ ನೋಡಿದಂಥ ಕಾಂಗ್ರೆಸ್ ಲೀಡರ್ಗಳು ಇದನ್ನು ಸಹಿಸೋಕ್ಕಾಗ್ದೇ ಈ ಕೃತ್ಯಕ್ಕೆ ಕೈ ಹಾಕೋರೆ ಅಂತ ಹೇಳ್ಬೋದು. ಫೈನಲ್ ಎಚ್ಚರಿಕೆ ಅಥವಾ ನಿಮ್ಮ ಬೇಡಿಕೆ ಏನು? ಬೇಡಿಕೆ ಎಚ್ಚರಿಕೆ ಅಂತೇನಿಲ್ಲ. ಹಿಂದೂಗಳು ಪ್ರತಿಯೊಬ್ಬರೂ ಸುಧಾ ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಹಿಂದೆ ಒಂದು ನಂಬಿಕೆ, ಒಂದು ಇದ್ರ ಮೇಲೆ, ರಾಜಕೀಯದ ಮೇಲೆ ಜೀವನ ಮಾಡ್ಕೊ ಹೋಗ್ತಾಯಿದ್ರು. ಇವತ್ತು ಯಾರನ್ನೂ ಸುಧಾ ನಂಬುವಂಥ ಸ್ಥಿತಿಲಿಲ್ಲ. ನಮ್ಮ ಧರ್ಮನ ನಾವೇ ಕಾಪಾಡಬೇಕಾದಂಥ ಸಂದರ್ಭ ಬಂದದೆ. ಪ್ರತಿಯೊಬ್ಬರು ತನ್ನ ಮನೆಯಿಂದನೇ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಇನ್ನು ಮೇಲೆ ಕೇಸರಿ ಧ್ವಜವನ್ನು ಹಾರಿಸುವಂಥ ನಿರ್ಣಯವನ್ನು ಮಾಡಬೇಕು ಅಂತ. ಮಂಡ್ಯ ಜಿಲ್ಲೆ ಎಲ್ಲರೂ ಮನೆ ಮೇಲೆ ಬಾಟ ಕಟ್ತೀರಿ. ಎಲ್ಲ ಮನೆಗಳು ನಮ್ಮ ಶ್ರದ್ಧೆಯ ಕೇಂದ್ರದ ಹಣ ಸರ್ಕಾರ ನಡೆಸ್ಲಿಕ್ಕೆ ಬೇಕು. ನಮ್ಮ ಶ್ರದ್ಧೆಯ ಕೇಂದ್ರದ ಧ್ವಜ ಎಲ್ಲೂ ಹಾರಾಟಕ್ಕೆ ಅವಕಾಶಗಳಿಲ್ಲ. ಅಂಥ ಸ್ವಾಭಿಮಾನ ಇದ್ದರೆ, ಆ ಥರ ಕಾನೂನು ಇದ್ದರೆ, ನಮ್ಮ ಶ್ರದ್ಧೆ ಕೇಂದ್ರಗಳಲ್ಲಿ ಬರುವಂಥ ಹಣಗಳೇನಿದೆ, ಸಂಪತ್ತೇನಿದೆ, ಅದನ್ನು ನಮ್ಮ ದೇವಸ್ಥಾನಗಳಿಗೆ ಹಂಚಲಿ. ನಮ್ಮ ದೇವಸ್ಥಾನಗಳಿಗೆ, ಅವ್ರಿಗೂ ಧಾರ್ಮಿಕ ಕೇಂದ್ರಗಳಿಗೆ ಉಪಯೋಗ ಮಾಡಲಿ. ಅದನ್ನು ಬಿಟ್ಟು ಇನ್ನು ಮೇಲೆ ಕೆರಗೋಡಿಗೆ ಬರ್ತೀನಿ. ಕೆರಗೋಡಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಈ ಹನುಮ ಧ್ವಜವನ್ನು ಆರಿಸಲ್ಲ ಅನ್ನೋದು ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿಕುಮಾರ್ ಅವ್ರ ನಿಲುವು. ಆರ್ಸಕ್ಕೆ ಬಿಡಲ್ಲ. ಕೇವಲ ಗಣಿಗ ರವಿ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಶಾಸಕರಾಗಿರ್ಬೋದು, ಒಬ್ಬ ವ್ಯಕ್ತಿಯ ಭಾವನೆಗೋಸ್ಕರ ಈ ಸಮಾಜ ಇಲ್ಲ. ಪ್ರತಿಯೊಬ್ಬ ತಂದೆ ತಾಯಿಯಂದರು, ಅಕ್ಕ ತಂಗಿಯರ ಮನ ಮಿಡಿತಾದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಕೇಸರಿ ಧ್ವಜ ಹಾರಾಟ ಮಾಡೋದು 100% ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕೇಸರಿ ಧ್ವಜ ಹಾರಾಡೋದು ಅಷ್ಟೇ ಸತ್ಯ. ಮತ್ತು ಕೆರಗೋಡು ನಮ್ಮ ಪ್ರತಿ ಕುಟುಂಬನೂ ಸುಧಾ ಒಂದು ಹಿಂದೂ ಕಾರ್ಯಕರ್ತರೆ. ಆ ದೃಷ್ಟಿಯಿಂದ ಅದರಲ್ಲಿ ಧ್ವಜ ಇಳಿಸುವಂಥ ಯಾವುದೇ ಇದು ಇಲ್ಲ. 100% ಧ್ವಜ ಹಾರಿಸ್ತೀವಿ. ಏನು ಹೇಳ್ತಾ ಇರ್ತಾವೆ ಸರ್? ಇವಾಗ ಕಾಂಗ್ರೆಸ್ ಏನು ಮಾಡೈತೆ ಅಂತಂದ್ರೆ, ಈಗ ಇಲ್ಲಿ ಗಂಟ ಮಲಗಿದಂಥ ಹಿಂದೂಗಳನ್ನ ಒಡೆದು ಎಬ್ಬಿಸೋರು. ಇವಾಗ ಅದ್ರ ಪರಿಣಾಮ ಏನು ಅನ್ನೋದ ಈಗ ಇಡೀ ಇಂಡಿಯಾಕ್ಕೆ ತೋರಿಸ್ತೀವಿ ನಾವು. ಮಂಡ್ಯ ಜನದ ಒಗ್ಗಟ್ಟು, ಹಿಂದೂಗಳ ಒಗ್ಗಟ್ಟು ಏನು ಅನ್ನೋದ್ರಿಂದ ಇಡೀ ಇಂಡಿಯಾಕ್ಕೆ ತೋರಿಸ್ತೀವಿ ಇವತ್ತು. ಇದು ಕೆಣಕಿ ತಪ್ಪು ಮಾಡ್ಕೊಂಡವ್ರು ಕಾಂಗ್ರೆಸ್ನವರು ಮುಂದೆ ಯಾರೋ ಅನುಭವಿಸ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅಲ್ಲಿ ಭಾಗವತ ಆರಿಸ್ತೀವಿ, ತೀರ್ತೀವಿ ನಾವು. ಅಲ್ಲಿ ಗಂಟೆ ಹೋರಾಟ ನಿಲ್ಲಲ್ಲ ಸರ್. ಒಂದು ವಿಷಯ ಏನು ಗೊತ್ತಾ, ನಾನು ಆಗಲೇ ಹೇಳಿದೆ, ಮಂಡ್ಯದಲ್ಲಿ ಆಗಲೇ ಕಾವೇರಿ ಹೋರಾಟ, ಶುಗರ್ ಫ್ಯಾಕ್ಟ್ರಿ ಹೋರಾಟ, ರೈತರ ಹೋರಾಟ ಉತ್ತುಂಗದಲ್ಲಿದ್ದು. ಫಾರ್ ದ ಫಸ್ಟ್ ಟೈಮ್ ಮೂಡಲಬಾಗಿಲು ಆಂಜನೇಯದ ಒಂದು ಹೋರಾಟ ಆಗ್ತಿತ್ತು. ಈ ದೊಡ್ಡ ಹೋರಾಟ ಮಾಡ್ತಾ ಇದ್ದೀರಿ. ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಅನ್ಸುತ್ತಾ ಸರ್? ಸಿಗ್ಬೇಕು ಸರ್. ನಾವು ಯಾವತ್ತೂ ಧರ್ಮದ ಪರ ಹೋಗ್ತಿದ್ದೀವಿ ಹೊರತು ಅಧರ್ಮದ ಪರವಾಗಿ ಹೋಗ್ತಾ ಇಲ್ಲ. ನಾವು ಮಾಡ್ತಿರೋದು ಧರ್ಮ ಕಾರ್ಯ. ಧರ್ಮಕ್ಕೆ ಯಾವತ್ತೂ ಜಯ ಇದ್ದಿರ್ತದೆ. ಈಗ ಶ್ರೀರಾಮಚಂದ್ರ 500 ವರ್ಷಗಳಾದಮೇಲೆ ನಮ್ಗೆ ದರ್ಶನ ಕೊಟ್ಟವ್ರೆ ಅಂತಂದಮೇಲೆ ನಮ್ಗೆ ಜಯ ಸಿಗ್ತದೆ. ಅದು ಇದು ಹನುಮ ಹುಟ್ಟಿದಂಥ ನಾಡಿದು. ಇದರಲ್ಲಿ ನಮಗೆ ಜಯ ಸಿಗ್ತದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೂ ಕೂಡ ನಾವು ನ್ಯಾಯ ಕೊಡಿಸ್ತೀವಿ. ನಾವು ಈ ಹೋರಾಟದಲ್ಲಿ ಸದಾ ಯಾವಾಗಲೂ ಕೂಡ ಹಿಂದೂಗಳು ಒಗ್ಗಟ್ಟಾಗಿ ಇಡೀ ಮಂಡ್ಯ ಜಿಲ್ಲೆಯವರು ಕೂಡ ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೂ ಕೂಡ ನಾವು ಒಂದು ನೆಲೆ ಕೊಡ್ತೀವಿ ಸ್ವಾಮಿ. ಏನು ಹೇಳ್ತಾ ಇರಿ ಸರ್? ಸರ್ಕಾರದವರು ವಿವೇಚನೆ ಇಲ್ಲದೇ ವರ್ತಿಸ್ತವ್ರೆ. ಇದು ಏನಿದ್ರು ನಮ್ಮ ಮೂಲ ಬೇರು ಹಿಂದುತ್ವ ಅನ್ನೋದು. ಈಗ ಪ್ರತಿ ಮನೆಯಲ್ಲೂ ಅದು ಈಗ ಒಗ್ಗರಣೆ ಹಾಕಿದಾಗ ಹೆಂಗೆ ಸಿಡಿತದೆ ಹಂಗೆ ಸಿಡಿತಾ ಇದೆ ಇವಾಗ. ಅದು ಈಗ ಮುಂದೆ ಇನ್ನೂ ವಿಕೋಪಕ್ಕೆ ಹೋಗದಂಗೆ ಅವರು ತಡಿಬೇಕಾಗಿದೆ. ಅದನ್ನು ತಡೆದು ಅದನ್ನು ಏನು ಭಗವದ್ಧ್ವಜ ಇದೆ ಅದನ್ನು ಹಾರಾಟಕ್ಕೆ ಅವಕಾಶ ಮಾಡಿಕೊಡೋದು. ಏನು ಹೇಳ್ತಾ ಇದ್ದೀವಿ? ನಮ್ಮ ಹಿಂದೂ ಸಮಾಜಕ್ಕೆ ಇನ್ನೊಂದು ಹೇಳೋದೇನೆಂದರೆ, ಯಾವುದೋ ಒಬ್ಬ ಚಲನಚಿತ್ರ ನಟ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾನೆ ಒಂದು, ಆಮೇಲೆ ಯಾವ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫೈನಲ್ಗೆ ಬಂದರು, ಇದನ್ನೆಲ್ಲ ಬಿಟ್ಟು ಧರ್ಮಾಚರಣೆಯಲ್ಲಿ ಮತ್ತೆ ಹಿಂದೂ ಧರ್ಮ ನಶಿಸಿ ಹೋದ್ರ ಕಾಲದಲ್ಲಿ ಮತ್ತೆ ಎಚ್ಚೆತ್ಕೊಂಡು ಎಲ್ಲ ಜಾಗೃತರಾಗಿ ದಯವಿಟ್ಟು ವಿನಂತಿ. ಚಂದ್ರಣ್ಣ, ನೀವು ಕೂಡ ಅಯೋಧ್ಯೆ ರಾಮಜನ್ಮಿ ಹೋರಾಟದಲ್ಲಿ ಭಾಗಿಯಾದವರು, ಬಹಳಷ್ಟು ನೀವು ಹೋರಾಟಗಳಲ್ಲಿ ಇದ್ದವರು ಹಿಂದುತ್ವದಲ್ಲಿ. ತಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಹಿಂದೂ ಧರ್ಮದ ಬಗ್ಗೆ ಯಾರೂ ತಲೆಕೆಡ್ಸ್ಕೊಂಡಿರಲಿಲ್ಲ. ಈಗ ತಲೆಕೆಡ್ಸ್ಕೊಂಡ್ ಮಾಡಿರೋರೇ ಗಣಿಗ ರವಿನೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂಥ ಚಲುವರಾಯಸ್ವಾಮಿ ಅವರು. 100% ಸತ್ಯ ಇದು. ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಹಿಂದುತ್ವ ಏನು ಅಂತ ಕೆಲವು ಜನ ಗೊತ್ತಿತ್ತಷ್ಟೇ. ಸಂಘಟನೆ ಮಾಡ್ತಿದ್ದವರು, RSS ಕೆಲಸ ಮಾಡ್ತಿದ್ದವರು, ಹಿಂದೂ ಜಾಗರಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದವರು, ಬೇರೆ ಬೇರೆ ಸಂಘಟನೆಯಲ್ಲಿ ಮಾಡ್ತಿದ್ದವ್ರಿಗೆ ಹಿಂದೂ ಧರ್ಮ ಏನು ಅಂತ ಚೆನ್ನಾಗಿ ಅರ್ಥವಾಗಿತ್ತು. ಬಾಕಿಯವರು ಅವ್ರವ್ರದೇ ಪಕ್ಷದಲ್ಲಿದ್ದರು. ಜನತಾದಳ, ಕಾಂಗ್ರೆಸ್ಸು, BJP, ನಮ್ಮ ರೈತ ಸಂಘ, ಅದು ಇದು ಅಂತಿದ್ರು. ಈಗ
ಸನ್ಮಾನ್ಯ ಗಣಿಗಾರವಿಯವರು ಸ್ವಾಮಿಯವರು ಒಳ್ಳೆ ಕೆಲಸ ಮಾಡಿ ಈ ಮಂಡ್ಯ ಜಿಲ್ಲೆ ಹಿಂದೂ ಸಮಾಜ ಪರವಾಗಿ ನಿಂತ್ಕೋಬೇಕು ಅಂತ ಒಂದು ಹೋರಾಟಕ್ಕೆ ಅವರೇ ಕುಮ್ಮಕ್ಕು ಕೊಟ್ಟಿರೋರು, ಬೇರೆ ಇನ್ಯಾರೂ ಅಲ್ಲ. ಅವರಿಂದ ಈಗ ಈ ಮಂಡ್ಯ ಜಿಲ್ಲೆ ಹಿಂದುತ್ವ ಪರವಾಗಿ ಒಂದು ಅಲೆ ಎದ್ದದೆ. ಇದರದ ಪರಿಣಾಮವನ್ನು ಅವರೇ ನೋಡ್ತಾರೆ. ಮುಂದೆ MP ಚುನಾವಣೆ ಇದೆ. ಅದರ ಏನು ಚಲುವರಾಯಸ್ವಾಮಿ ಏನು 50,000 ಲೀಡರ್ ಗೆದ್ದಿಲ್ಲ, ಬರೀ 3 ರಿಂದ 4,000 ಲೀಡರ್ ಗೆದ್ದಿರೋದು. ಗಣಿಗಾರವಿಯವರು ಬರೀ 1,500 ಲೀಡರ್ ಗೆದ್ದಿರೋದು. ಏನು ದೊಡ್ಡ ವಿಚಾರ ಏನಲ್ಲ, ಅದನ್ನು ಮಾಡ್ತಾರೆ. ಈಗ MP ಎಲೆಕ್ಷನ್ ಅಲ್ಲಿ ಸನ್ಮಾನ್ಯ ನಮ್ಮ ರೈತ ನಾಯಕರು, ರೈತ ಹೋರಾಟಗಾರರು, ನಮ್ಮ ಹಿರಿಯರು ಆದಂಥ ಕುಮಾರಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳವ್ರೆ. ಅವರು ಅದಕ್ಕೆ ಬುದ್ಧಿಯನ್ನು ಕಲಿಸ್ತಾರೆ. ಅದು ನೋಡಲಿ ಅವರು.